Guys, welcome to the channel. Today I am making vada with poha. For that I have taken 1 cup of thick poha, yogurt, green chili paste, rice flour, asafoetida, salt, cumin seeds, coconut fresh, onion, cilantro and curry leaves. ಇವತ್ತು ನಾನು ಅವಲಕ್ಕಿ ಇಂದ ವಡಾ ಮಾಡ್ತಾಯಿದ್ದೀನಿ. ಸಾಯಂಕಾಲ ಸ್ನ್ಯಾಕಿಗೆಲ್ಲ ಆಗುತ್ತೆ ಅಂತಲ್ಲ, ಈವ್ನಿಂಗ್ ಸ್ನ್ಯಾಕಿಗೆ. ಇದು ತಿಕ್ಕು ದಪ್ಪ ಇರುತ್ತಲ್ವ, ಅದು ತುಂಬ ಅಲ್ಲ, ಸ್ವಲ್ಪ ತಿಕ್ಕಾಗಿರೋದು ಪೋಹ ಲೈಕ್ ಅವಲಕ್ಕಿ. ನೆನೆ ಹಾಕಬೇಕು 1 ಅವರು. ಸೊ 1 ಕಪ್ ತೊಗೊಂಡಿದ್ದೀನಿ ಈ ಸೈಜು. ಆಮೇಲೆ ಮೊಸರು, ಹಸಿಮೆಣಸಿನ್ಕಾಯಿನ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟು, ಉಪ್ಪು, ಜೀರಿಗೆ, ಇಂಗು, ತೆಂಗಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು. Here I'll be taking ginger paste or the cut ginger also you can take. I'll be taking paste. ಬೇಕಂದರೆ ಶುಂಠಿ ಕಟ್ ಮಾಡಿಬಿಟ್ಟು ಟೈನಿಯಾಗಿ ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಪೇಸ್ಟಾರು ಹಾಕ್ಕೋಬೋದು. Only so much I have taken. Now we'll be soaking this for an hour. We'll be adding water. ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ, ಒಂದು ಇಷ್ಟು ಸಾಕು. so much is enough. We'll soak it for an hour. For 1 cup of poha I just added 1 cup of water. So after that we'll come and see. Everything should be ಸೋಕಣಿ ಎಲ್ಲದು ಅದೇ ಆಗಿರಬೇಕು, ಸ್ವಲ್ಪ ದಪ್ಪ ಆಗುತ್ತದು. ಸೊ ಇವಾಗ ಇದಿಷ್ಟು ನೀರಲ್ಲಿ ಹಾಕಿ ನೆನೆ ಹಾಕಿದ್ದೀನಿ. soaked it. So in an hour I'll come and show you. This is done. So see, this is so soft. ಈ ಥರ ಆಗಿರುತ್ತೆ. ಇವಾಗ ಆಗಿದೆ ಅದು. ಇವಾಗ ಏನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಪ್ರೆಸ್ ಇಟ್ ಆ್ಯಂಡ್ ಸ್ಕ್ವೀಸ್ ಇಟ್. ಈ ಥರ ಒತ್ತಿ ಅಷ್ಟೇ ಮಾಡ್ಕೋಬೇಕು. ಈ ಥರ ಅದು ಅಂಟುವಂಗೆ. To this I'll be adding yogurt. ಮೊಸರು ಹಾಕ್ತಾಯಿದ್ದೀನಿ.